ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೌಸ್ ಆಫ್ ಆರ್ಟ್ಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇವತ್ತಿನ ವಿಡಿಯೋ ಶಾವಿಗೆ ಪಾನಕ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಪಾನಕ ಮಾಡೋದಕ್ಕೆ ಪಾತ್ರೆಗೆ ಅರ್ಧ kg ಬೆಲ್ಲ ಮತ್ತು ಅದಕ್ಕೆ ನೀರು ಹಾಕ್ಕೊಂಡು ಕಾಯಕ್ಕಿಡಿ. ಈಗ ಮಿಕ್ಸಿ ಜಾರ್ಗೆ ಅರ್ಧ ಕಾಯಿ ತುರಿ, ಗಸಗಸೆ, ಜೀರಿಗೆ ಮತ್ತು ಅದ್ರ ಜೊತೆ ಕಡಲೆಪಪ್ಪು ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಳ್ಳಿ. ಈಗ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಆ ಮಿಶ್ರಣನ ಬೆಲ್ಲ ಮತ್ತು ನೀರಿನ ಪಾತ್ರೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾನಕನ ನೀಟಾಗಿ ಕುದಿಸ್ಕೊಳ್ಳಿ. ಪಾನಕ ಈ ರೀತಿ ಕುದ್ದಿದೆ ಅಂದರೆ ಪಾನಕ ರೆಡಿಯಾಗಿದೆ. ಸೊ ಈಗ ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ನೀರು ಮತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಯೋದಕ್ಕೆ ಬಿಡೋಣ. ಕಡಲೆಪಪ್ಪು ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಒಂದು ಜಾರ್ಗೆ 1 ಬೌಲ್ ಕಡಲೆಪಪ್ಪು ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡ್ರೆ ಕಡಲೆಪಪ್ಪು ಪೌಡರ್ ರೆಡಿ ಆಗುತ್ತೆ. ಈ ಕಡೆ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ಅಕ್ಕಿ ಹಸಿಟ್ಟನ್ನ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ರೀತಿಯಾಗಿ ಇರಬಾರ್ದು, ಗಟ್ಟಿಯಾಗಿರಬೇಕು. ಸೊ ಒಂದು ಸರಿ ಅಕ್ಕಿ ಹಸಿಟ್ಟನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾವು 5 ಗ್ಲಾಸ್ ನೀರಿಗೆ 6 ಬೌಲಷ್ಟು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡಿದ್ದೀವಿ. ಸೊ ನೋಡಿಕೊಂಡು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಳ್ಳಿ. ಈಗ ಅದನ್ನು ಬೇಯೋದಕ್ಕೆ ಅದು ಬೆಂದಾದ ನಂತರ ಕೋಲಲ್ಲಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಹಳೆ ಕಾಲದಲ್ಲಿ ಮುದ್ದೆನ ಮಾಡೋಕ್ಕೆ ಬಳಸ್ತಿದ್ದಂಥ ರೀತಿಯೇ ಇಲ್ಲಿ ನಾವು ಮಾಡ್ತಿರೋದು. 2 ಕೋಲು ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಿದ್ದೀವಿ. ಯಾಕಂದರೆ ಯಾವುದೇ ರೀತಿಯಾದ ಗಂಟುಗಳು ಇರಬಾರ್ದು ಅಂತ. ನೀವು ಕೈಯಲ್ಲಿ ಮುಟ್ಟಿದಾಗ ಅದು ನಿಮ್ಮ ಕೈಗೆ ಅಂಟಿಲ್ಲ ಅಂತಂದರೆ ಅದು ನೀಟಾಗಿ ಬೆಂದಿದೆ ಅಂತ. ನೈಸಾಗಿರೋವಂಥ ಸರ್ಫೇಸ್ ಮೇಲೆ ಹಾಕ್ಕೊಂಡು ನಾದ್ಕೋಬೇಕು. ಇರೋ ಹಿಟ್ಟನ್ನೆಲ್ಲ ತೊಗೊಂಡು ನೀಟಾಗಿ ಈ ಥರ ಹಾಕ್ಕೊಂಡು ಅದನ್ನು ನಾದ್ಕೋಬೇಕು. ಈ ರೀತಿ ಹಿಟ್ಟನ್ನು ನಾದ್ಕೊಳ್ಳೋದ್ರಿಂದ ಅದು ಹಿಟ್ಟು ಸಾಫ್ಟ್ ಆಗುತ್ತೆ. ಆಗ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಉಂಡೆ ಕಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ನೀಟಾಗಿ ನಾದ್ಕೊಂಡು ಸಾಫ್ಟ್ ಆಗೋ ತನಕ ಅದನ್ನು ನೀಟಾಗಿ ಮಾಡ್ಕೋಬೇಕು. ಈಗ ಈ ರೀತಿ ಸಾಫ್ಟ್ ಆದಾಗ ಮುದ್ದೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಈಗ ಇದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ನೀಟಾಗಿ ರೌಂಡಾಗಿ ಮಾಡಿಕೊಂಡು ನಂತರ ಈ ರೀತಿ ನೀಟಾಗಿ ನಾದ್ಕೊಂಡು ಉದ್ದಕ್ಕೆ ನಾದ್ಕೋತೀವಿ. ಯಾಕಂದರೆ ಅದು ಶಾವಿಗೆ ಮಿಷನ್ ಒಳಗೆ ನೀಟಾಗಿ ಕೂರಲಿ ಅಂತ. ಸೊ ನೋಡಿ ಈ ರೀತಿ ನಾವು ಶೇಪಲ್ಲಿ ಮಾಡ್ಕೋತೀವಿ. ಅಷ್ಟು ಹಿಟ್ಟನ್ನು ಈ ರೀತಿ ಶೇಪಲ್ಲಿ ಮಾಡಿಕೊಂಡು ಈ ರೀತಿ ಸಣ್ಣದಾಗಿ ಹೋಲಿರೋಂಥ ಕ್ಯಾಪ್ನ ಶಾವಿಗೆ ಮಿಷನ್ಗೆ ಹಾಕ್ಕೊಂಡು ಶಾವಿಗೆ ಮಿಷನ್ ಒಳಗೆ ತುಪ್ಪ ಅಥವಾ ನೀರನ್ನು ಸವರಿಕೊಂಡಾಗ ಹಿಟ್ಟು ಅದಕ್ಕೆ ಮೆತ್ಕೊಳ್ಳಲ್ಲ. ಅದಕ್ಕೆ ಹಿಟ್ಟನ್ನ ಇಟ್ಬಿಟ್ಟು ಈ ರೀತಿ ತಿರುಗ್ಸೋದ್ರಿಂದ ಶಾವಿಗೆ ನೀಟಾಗಿ ಬರುತ್ತೆ. ನೋಡಿ ಶಾವಿಗೆ ಎಷ್ಟು ಉದುರಾಗಿ ಬರ್ತಿದೆ ಅಂತ. ಈ ರೀತಿ ನೀವು ಉದ್ದಕ್ಕೆ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಅಂದರೆ ರೌಂಡ್ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡ್ರೆ ಶಾವಿಗೆ ರೆಡಿ ಆಗುತ್ತೆ. ಕೊನೆಯದಾಗಿ ಅದನ್ನು ನೀಟಾಗಿ ಕೈಯಲ್ಲಿ ಈ ರೀತಿ ಮಾಡಿದ್ರೆ ಶಾವಿಗೆ ರೆಡಿ ಆಯಿತು. ಈಗ ಸರ್ವ್ ಮಾಡೋಕ್ಕೆ ಒಂದು ಪ್ಲೇಟಲ್ಲಿ ಶಾವಿಗೆ ಮತ್ತು ಕಡಲೆಪಪ್ಪು ಪೌಡರು ರೆಡಿ ಮಾಡಿಟ್ಟಿರೋಂಥ ಪಾನಕನ ಹಾಕ್ಕೊಂಡ್ರೆ ಶಾವಿಗೆ ಪಾನಕ ರೆಡಿ ಆಯಿತು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.